ನಮಸ್ಕಾರ. ನಾನು ವಿಜಯ್ ಕುಮಾರ್ KN ಶಿಕಾರಿಪುರ ಅಂತ. ನಾನು ಈಗ ಪ್ರಸ್ತುತ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಸರ್ಕಾರದ ಉಪಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಬಾರಿ ಎಸ್ಪೆಷಲಿ ನೀಟ್ ವಿಳಂಬ ಆಗ್ತಾ ಇದೆ. ಸೊ ಇದರಿಂದ ಈಗ ವಿದ್ಯಾರ್ಥಿಗಳಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆಗಳಿದೆ. ಈಗ ನಮ್ಮಲ್ಲಿರುವಂತಹ CET ಮೂಲಕ ವೈದ್ಯಕೀಯ ಕೋರ್ಸ್ಗಳಿಗೆ ಹೋಗಬಹುದಾ? ಆ ತರದ ಕೋರ್ಸ್ಗಳು ಇದಾವ? ಯಾವೆಲ್ಲ ಇದೆ? ಈ ಗೊಂದಲವನ್ನ ನಿವಾರಣೆ ಮಾಡಬಹುದಾ ತಾವು? ಬಹಳಷ್ಟು ಸಕಾಲಿಕವಾದ ಪ್ರಶ್ನೆ ಶರು. ಐ ಅಪ್ರಿಷಿಯೇಟ್. ಏನು ಅಂದ್ರೆ, ಹೌದು, CET ಮೂಲಕ ಹೋಗಬಹುದಾದಂಥ ವೈದ್ಯಕೀಯ ಕೋರ್ಸ್ಗಳ ಬಗ್ಗೆ ಕೇಳ್ತಾ ಇದ್ದೀರಾ ನೀವು. ನೀಟ್ ಮೂಲಕ ಹೋಗಬಹುದಂಥ ವೈದ್ಯಕೀಯ ಕೋರ್ಸ್ಗಳು MBBS, BDS, ವೈದ್ಯಕೀಯ, ದಂತ ವೈದ್ಯಕೀಯ, ಆಯುಷ್ ಕೋರ್ಸ್ಗಳು. ಆಯುಷ್ ಬೇಸ್ಗಳಲ್ಲಿ BAMS, BHMS, BUMS ಬರ್ತದೆ. ಹೋಮಿಯೋಪತಿ, ಯುನಾನಿ ಮತ್ತೆ ಆಯುರ್ವೇದಿಕ್. ಇವು ನೀಟ್ ಮೂಲಕ ಹೋಗ್ತಕ್ಕಂಥದ್ದು. ನೀಟ್ ವಿಳಂಬ ಆಗಿದೆ, ಆದ್ರಿಂದ CET ಮೂಲಕ ಹೋಗ್ಬೋದಂತ ವೈದ್ಯಕೀಯ ಕೋರ್ಸ್ಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ಬಹಳಷ್ಟು ಸಕಾಲಿಕವಾದ ಪ್ರಶ್ನೆ. ಅದರಲ್ಲಿ ಬಹಳಷ್ಟು ಮುಖ್ಯ ವೆಟರ್ನರಿ ಸೈನ್ಸ್ ಅಂತ, ಪಶುವೈದ್ಯಕೀಯ, BVSC ಆ್ಯಂಡ್ AH ಅಂತ ಇದೆ, ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡರಿ ಅಂತ. ಇದು ನಮ್ಮಲ್ಲಿ ತುಂಬ ಒಳ್ಳೊಳ್ಳೆ ತುಂಬ ಒಳ್ಳೊಳ್ಳೆ ಕಾಲೇಜ್ಗಳಿದ್ದಾವೆ. ಹಿಂದೆಲ್ಲ ಇದು ಅಗ್ರಿ ಅಲೈಡ್, ಹಿಂದೆ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅಲ್ಲಿ ಬರ್ತಾ ಇತ್ತು. ಓಕೆ, ನಾನು ಇದರಲ್ಲಿ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಹಿಂದೆ ಕೌನ್ಸಿಲಿಂಗ್ ಕಾಲಘಟ್ಟದಲ್ಲಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಇದು ಬೆಂಗಳೂರು, ಇವೆರಡರಲ್ಲಿ ಇಲ್ಲೊಂದು ವೈದ್ಯಕೀಯ, ಇಲ್ಲೊಂದು ಪಶುವೈದ್ಯಕೀಯ, ಇಲ್ಲೊಂದು ಹಾರ್ಟಿಕಲ್ಚರ್, ಇಲ್ಲೊಂದು ಫಾರೆಸ್ಟ್ ಇರ್ತಾ ಇತ್ತು. ನಾವು ಎರಡಕ್ಕೂ ಸಪ್ರೇಟ್ ಅಪ್ಲಿಕೇಶನ್ ಹಾಕಿ ಹೋಗ್ಬೇಕಾಗಿತ್ತು. ಆದರೆ ನಮ್ಮಂಥವರ ನಿರಂತರ ಕೋರಿಕೆಯಿಂದ ಇದನ್ನೆಲ್ಲ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ಗೆ, ಒಂದು ಏಕಗವಾಕ್ಷಿ ಪದ್ಧತಿಗೆ, ಎಲ್ಲ ವೃತ್ತಿಪರ ಕೋರ್ಸ್ಗಳಿಗೂ ಒಂದೇ ಏಕಗವಾಕ್ಷಿ ಪದ್ಧತಿ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಇದು ನಮ್ಮ ಹೆಮ್ಮೆ, ಒಂದು ಮಾದರಿ ವ್ಯವಸ್ಥೆಗೆ. ಅದಕ್ಕೋಸ್ಕರ ನಾವು KAಗೆ ಆಭಾರಿಯಾಗಿರ್ಬೇಕು ನಾವೆಲ್ಲ. ನಾನು ಕ್ಷಮಿಸಿ, ಈಗ ನೀವು CET ಮುಖಾಂತರ ಹೋಗ್ತಕ್ಕಂಥ ವೈದ್ಯಕೀಯ ಕೋರ್ಸ್ಗಳು ವೆಟರ್ನರಿ ಗೌರ್ಮೆಂಟ್ ಕಾಲೇಜ್ಗಳು ಹೋದ ಸರಿಯಿಂದ 2 ಪಶುವೈದ್ಯಕೀಯ ಪ್ರೈವೇಟ್ ಕಾಲೇಜ್ಗಳನ್ನು ಕೊಟ್ಟಿದ್ದಾರೆ. ಪ್ರೈವೇಟ್ ಕಾಲೇಜ್ಗಳು ಇರಲಿಲ್ಲ ಇಷ್ಟು ವರ್ಷ, ಮುಂದೆ ಇನ್ನೂ ಜಾಸ್ತಿ ಆಗಬಹುದು. ಬಹಳಷ್ಟು ಕಡಿಮೆ ಸೀಟ್ಗಳು. ನೀವು ಮೆಡಿಕಲ್ ತಗೋಬೋದು ಆದರೆ ನೀಟ್ ಮೂಲಕ, ಆದರೆ ವೆಟರ್ನರಿ ತಗೊಳ್ಳೋದು ತುಂಬ ಕಷ್ಟ. ಹಿಂದೆ ಹಾಗಿರಲಿಲ್ಲ. ಕಾಂಪಿಟೇಷನ್ ಅಂತ ನಾವು ಅಪ್ಲಿಕೇಶನ್ ಹಾಕಿ ಹೋಗ್ಬೇಕಾಗಿತ್ತಲ್ಲ, ಆದರೆ CET ಮುಖಾಂತರ ಬಂದಾಗ ವೆಟರ್ನರಿಗೆ ಅದ್ಭುತವಾದ ಪ್ರತಿಕ್ರಿಯೆ ಬರ್ತಾ ಇದೆ. ಬಹಳಷ್ಟು ತುಂಬ ವಿದ್ಯಾರ್ಥಿಗಳು, ತುಂಬ ಹೈ ರ್ಯಾಂಕಿಂಗ್ ತಗೊಳ್ತಕ್ಕಂಥ ವಿದ್ಯಾರ್ಥಿಗಳು, ನಿಮಗೆ ನೆನಪಿರಲಿ 84-94ಕ್ಕೆ ರ್ಯಾಂಕಿಂಗಿಗೆ GM ನಿಂತ್ಕೊಂಡು ಹೋಗ್ಬಿಡುತ್ತೆ. ಆದರೆ ಇಲ್ಲಿ ನಾವು ಇನ್ನೊಂದು ಅವಕಾಶ ಇದೆ, ಅಗ್ರಿಕಲ್ಚರಿಸ್ಟ್ ಕೋಟಾ ಮೂಲಕನೂ ಬರ್ತಾರೆ. ಓಕೆ, ಇದು ವೆಟರ್ನರಿ ಬಿಟ್ಟರೆ ಇನ್ಯಾವ ಡಾಕ್ಟರ್ ಕೋರ್ಸ್ ಅಥವಾ ವೈದ್ಯಕೀಯ ಕೋರ್ಸ್ಗೆ ಹೋಗೋದು ಅಂದರೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಅಂತ, BNYS ಅಂತ ಕೋರ್ಸ್ ಇದೆ. ಇದು ಆಯುಷ್ ಕೋರ್ಸ್ಗಳಲ್ಲಿ ಬಂದರೂ ಕೂಡ ನೀಟ್ ಮುಖಾಂತರ ಹೋಗಲ್ಲ, ನಾವು CET ಮುಖಾಂತರ ಬರ್ತೀವಿ. ಇದು BNYSಗೆ ಸಪರೇಟ್ ರ್ಯಾಂಕಿಂಗ್ ಕೊಡ್ತಾರೆ ನಿಮಗೆ. ಅದರ ಆಸಕ್ತಿ ಇರ್ತಕ್ಕಂಥವ್ರು, ಪರ್ಟಿಕ್ಯುಲರ್ ಇರ್ತಕ್ಕಂಥವ್ರು BNYSಗೆ ಹೋಗ್ಬೋದು. ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಅವಕಾಶಗಳು ವಿಪುಲವಾಗಿದ್ದಾವೆ. ಇವಾಗ ಬಹಳಷ್ಟು ಒಳ್ಳೊಳ್ಳೆ ಕಡೆ, ಜಿಂದಾಲ್ ಅಂತ ಕಂಪ್ನಿಗಳಲ್ಲಿ, ತುಂಬ ಒಳ್ಳೊಳ್ಳೆ ಕಂಪನಿಗಳಲ್ಲಿ ನ್ಯಾಚುರೋಪತಿ ವೈದ್ಯರಿಗೆ ಬಹಳಷ್ಟು ಅವಕಾಶ ಇದೆ. ಅಂದರೆ ಆಮೇಲೆ ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ, ದೇಶ ವಿದೇಶಗಳಲ್ಲಿ ಇದಕ್ಕೆ ಅವಕಾಶ ಇದೆ. ಇದು ಒಂದು ವೈದ್ಯಕೀಯ ಕೋರ್ಸು. ಇನ್ನೊಂದು ಫಾರ್ಮಾ-D ಅಂತ ಇದೆ. ಇದನ್ನು ನಾನು ವೈದ್ಯಕೀಯ ಕೋರ್ಸು, ವೈದ್ಯಕೀಯ ಮತ್ತು ಔಷಧ ವಿಜ್ಞಾನದ ಎರಡೂ ಸೇರಿಸಿ ಆಗಿರ್ತಕ್ಕಂಥ ಕೋರ್ಸು ಅಂತ. ಏನಿದು ಫಾರ್ಮಾ-D ಕೋರ್ಸು? D ಫಾರ್ಮಾ ಅನಿಸ್ಬೋದು ನಿಮಗೆ. D ಫಾರ್ಮಾ ಡಿಪ್ಲೊಮಾ ಇನ್ ಫಾರ್ಮಸಿ, B ಫಾರ್ಮಾ ಬ್ಯಾಚುಲರ್ ಇನ್ ಫಾರ್ಮಸಿ, M ಫಾರ್ಮಾ ಮಾಸ್ಟರ್ ಇನ್ ಫಾರ್ಮಸಿ. ಅದರೊಳಗೆ ಫಾರ್ಮಸಿನಲ್ಲಿ ನೀವು PhD ಡಿಗ್ರಿ, ಡಾಕ್ಟೋರಲ್ ಡಿಗ್ರಿ ತಗೋಬೋದಿತ್ತು. ಇದು ಎಲ್ಲ ಸೇರಿಸಿ ಒಂದು ಒಳ್ಳೆ ಕೋರ್ಸನ್ನ ಪರಿಕಲ್ಪನೆಯನ್ನ ಮಾಡಿದ್ರು. ಈ ಎಲ್ಲ ಸೇರಿಸಿ ಅದು ಫಾರ್ಮಾ-D, ಡಾಕ್ಟೋರಲ್ ಡಿಗ್ರಿ ಆಫ್ ಫಾರ್ಮಾ ಅಥವಾ ಡಾಕ್ಟರ್ ಇನ್ ಫಾರ್ಮಾ ಅಂತ. ಬಹಳ ಒಳ್ಳೆ ಕೋರ್ಸು. ನಮ್ಮಲ್ಲಿ ಇದು ಇಂಟ್ರೊಡ್ಯೂಸ್ ಆಗಿ ಒಂದು 6-7 ವರ್ಷ ಆಯ್ತು ಅಷ್ಟೇ. ಈಗ ಒಂದು 2-3 ವರ್ಷ ಔಟ್ಪುಟ್ ಆಗಿದೆ. ಆದರೆ ಈ ಕೋರ್ಸು, ಫಾರ್ಮಾ-D ಕೋರ್ಸು ಬೇರೆ ಬೇರೆ ರಾಜ್ಯಗಳಲ್ಲಿ ಇತ್ತು. ಆಮೇಲೆ ಬೇರೆ ಬೇರೆ ದೇಶಗಳಲ್ಲಿ, ಕೆಲವೊಂದು ದೇಶಗಳಲ್ಲಿ ಈ ಫಾರ್ಮಾ-D ಆದವರಿಗೆ ಕ್ಲಿನಿಕಲ್
ಕ್ಲಿನಿಕಲ್ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ. ಕ್ಲಿನಿಕಲ್ ಫೆಸಿಲಿಟೀಸ್ ಅಂದ್ರೆ ನೀವು ಕ್ಲಿನಿಕಲ್ ಕನ್ಸಲ್ಟೇಷನ್ ಅಂದ್ರೆ ನೀವು ಡಾಕ್ಟರ್ಗೆ ಕ್ಲಿನಿಕಲ್ ಓಪನ್ ಮಾಡಿ ಸೇವೆ ಮಾಡ್ಬೋದು. ಹಾಗೆ ಕೆಲವೊಂದು ಕೆನಡಾ ಮತ್ತು UAE ಈ ಫಾರ್ಮಾಡಿಗೆ ಇದಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಮುಂದೆ ನಮ್ಮಲ್ಲೂ ಆ ಅವಕಾಶಗಳು ಡಾಕ್ಟರ್ಗಳ ಸ್ಕೇರ್ಸಿಟಿ ಪ್ರಾರಂಭ ಆದಮೇಲೆ ನೀವೇನು ಒಂದು 10,500 11,000 ಅಷ್ಟೇ ನಮ್ಮಲ್ಲಿ ಗೌರ್ಮೆಂಟಿಂದ ವೈದ್ಯಕೀಯ ಸೀಟ್ಗಳು MBBS ಸೀಟ್ ಬರೋದು. ಇವು ಎಲ್ಲ ಸೇರಿ ಒಂದು 30,000 ರಿಂದ 40,000 ಎಷ್ಟು ಒಂದು 100 ಕೋಟಿ ಅಥವಾ ನಮ್ಮಲ್ಲಷ್ಟೇ ತಗೊಂಡ್ರೆ ಹೆಚ್ಚು ಕಡಿಮೆ ಕೋಟ್ಯಾಂತರ ಜನಕ್ಕೆ ಕೇವಲ 40,000 ಒಂದು ವರ್ಷಕ್ಕೆ ಸಾಕಾಗದು. ಹಾಗಾಗಿ ಫಾರ್ಮಾಡಿ ಮುಂದೆ ಒಂದು ವಿಪುಲವಾದಂಥ ಒಂದು ಒಳ್ಳೆ ಅವಕಾಶವನ್ನ ರೂಪಿಸ್ತಕ್ಕಂಥ ಕೋರ್ಸ್ ಬಂದಿದೆ ನಮಗೆ. ಅದರಿಂದ ಯಾರು MBBS ಸಿಗಲ್ಲವೇ, ಎಲ್ಲರಿಗೂ ಸಿಗೋದಿಲ್ಲ ಅಂದ್ರೆ ನೋಡಿ 3.25-4 ಲಕ್ಷ ಜನ ಬರೀ 10,500 ಸೀಟಿಗೆ ಬರೀತಾರೆ. ಅಂದ್ರೆ ಮ್ಯಾನೇಜ್ಮೆಂಟು ಸೀಟ್ ಸೇರ್ಕೊಂಡು ಒಂದು 50,000 ಸೀಟ್ಗಳಿಗೆ ಬರೀತಾರೆ. ಆದ್ರೆ 4 ಲಕ್ಷ ಜನ 40,000 ಸೀಟಿಗೆ ಬರೀತಾರೆ. ಅಂದ್ರೆ 10% ಅಷ್ಟೇ ಜನ ಹೋಗ್ಲಿಕ್ಕೆ ಸಾಧ್ಯ. ಇನ್ನು ಉಳುಕಿದವರು ಈ ಒಂದು ಫಾರ್ಮಾಡಿ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಫಾರ್ಮಾಡಿ ಕೋರ್ಸ್ ನಿಮಗೆ ಒಂದು ಇಲ್ಲಿ ಪ್ಲೇಸ್ಮೆಂಟ್ ಕೂಡ ಪ್ರಾರಂಭ ಆಗಿದೆ. ಸ್ಮಿತ್ ಲೈನ್ ಬೀಚಮ್ ಮತ್ತು ಬಯೋಕಾನ್, ಹಿಮಾಲಯ ಡ್ರಗ್ ಇವರೆಲ್ಲ ನೀವು ಎಲ್ಲಾದ್ರೂ ಡಾಕ್ಟರ್ ಕೋರ್ಸ್ಗೆ MBBS BDSಗೆ ಪ್ಲೇಸ್ಮೆಂಟ್ ಇರೋದು ಕೇಳಿದಿರಾ ಶರು? ಆದರೆ ಇದಕ್ಕೆ ಪ್ಲೇಸ್ಮೆಂಟ್ ಇದೆ. ಫಾರ್ಮಾಡಿ ಕೋರ್ಸ್ಗೆ ಪ್ಲೇಸ್ಮೆಂಟ್ ಇದೆ. ಪ್ಲೇಸ್ಮೆಂಟ್ ಇರ್ತಕ್ಕಂಥ ಡಾಕ್ಟರ್ ಕೋರ್ಸ್ ಅಂದ್ರೆ ಇದು 5.5 ವರ್ಷದ ಕೋರ್ಸು. MBBS ತರನೇ ಇರುತ್ತೆ. ಅಂದ್ರೆ ನೀವು ಕ್ವಾಲಿಟಿ ಅನಾಲಿಸಿಸ್ವರೆಗೂ ಒಂದು ಡ್ರಗ್ನ ಒಂದು ಔಷಧದ ಕ್ವಾಲಿಟಿ ಅನಾಲಿಸಿಸ್ವರೆಗೂ ಇದರಲ್ಲಿ ಅಧ್ಯಯನ ಮಾಡ್ತೀರಾ. ಎಲ್ಲ ಡಾಕ್ಟರ್ಗಳಿಗಿಂತ ಹೆಚ್ಚು ಔಷಧಗಳ ಬಗ್ಗೆ ನಿಮಗೆ ಕಲಿಯೋ ಅವಕಾಶ ಇರುತ್ತೆ. ಹಾಗಾಗಿ ನಾನು ಈ ಒಂದು CETಯಲ್ಲಿ ಬರ್ತಕ್ಕಂಥ ವೈದ್ಯಕೀಯ ಕೋರ್ಸ್ಗಳ ಬಗ್ಗೆ ನೀವು ಕೇಳಿದ್ಕೆ ಇಷ್ಟೆಲ್ಲ ವಿಸ್ತೃತವಾಗಿ ಹೇಳಬೇಕಾಯ್ತು. ಇದನ್ನ B ಫಾರ್ಮಾ D ಫಾರ್ಮಾನು ಈ ವರ್ಷ B ಫಾರ್ಮಾ ಸೇರಿತ್ತು, ಈ ವರ್ಷ D ಫಾರ್ಮಾನು ಸೇರಿಸ್ಕೊತಾ ಇದ್ದಾರೆ. ಆದ್ರೆ ನಾನು ಅದನ್ನ ವೈದ್ಯಕೀಯ ಕೋರ್ಸ್ಗಳಂತ ಕನ್ಸಿಡರ್ ಮಾಡಲ್ಲ, ಔಷಧೀಯ ಕೋರ್ಸ್ಗಳು ಅಂತ ಕನ್ಸಿಡರ್ ಮಾಡ್ತೀನಿ. ಹಾಗಾಗಿ CET ಮುಖಾಂತರ ಹೋಗ್ಬೋದಂತ ವೈದ್ಯಕೀಯ ಕೋರ್ಸ್ಗಳಲ್ಲಿ ವೆಟರ್ನರಿ, ನ್ಯಾಚುರೋಪತಿ ಅಂಡ್ ಫಾರ್ಮಾಡಿನ ನಾನು ವೈದ್ಯಕೀಯ ಮತ್ತು ಔಷಧೀಯ ಎರಡೂ ಸೇರಿಸಿ ಹೇಳ್ತಾ ಇದ್ದೀನಿ. ಇದು ತಗೊಂಡ್ರೆ ಬಹಳಷ್ಟು ಅವಕಾಶ ಇದೆ. ಅಲ್ಲಿ MBBS ವಂಚಿತ ವಿದ್ಯಾರ್ಥಿಗಳು, ಆಯುರ್ವೇದಿಕ್ ವಂಚಿತ ವಿದ್ಯಾರ್ಥಿಗಳು ನೀವು ಈ ಕೋರ್ಸ್ಗೆ ಧಾರಾಳವಾಗಿ ಪ್ರವೇಶಾವಕಾಶವನ್ನು ಪಡಿಬಹುದು. ಇದಕ್ಕೆ ಸಪರೇಟ್ ಷರತ್ತುಗಳಿದಾವ ಅಂದ್ರೆ ಬೇರೆ ಇದೇ ಕಾಮನ್ ಪ್ರಕ್ರಿಯೆಗಳೇನ ಇದು ಕೂಡ CET ಕರೆಕ್ಟ್. ಈಗ ಆದ್ರೆ ನೀವು MBBS ಮತ್ತೆ ಆಯುಷ್ ಕೋರ್ಸ್ಗಳಿಗೆ ಹೋಗ್ಲಿಕ್ಕೆ ಏನ್ ಮಾಡ್ಬೇಕಾಗಿತ್ತು ಹೇಳಿ? ನೀಟ್ ಬರಿಬೇಕಾಗಿತ್ತು. ಇಲ್ಲಿ ನೀಟ್ ಬೇಡ, ನಮ್ಮ CET ಮುಖಾಂತರನೇ ಹೋಗ್ತಾ ಇದ್ದೀವಿ. CET ಮುಖಾಂತರ ಇದೆ. CET ಪ್ರಕ್ರಿಯೆ ಒಂದೇ, ಆಪ್ಷನ್ ಎಂಟ್ರಿ. ಎಂಜಿನಿಯರಿಂಗಿಗೆ ಆಪ್ಷನ್ ಎಂಟ್ರಿ ಕೊಡುವಾಗ, ಅಗ್ರಿ ಅಲೈಡ್ಗೆ ಆಪ್ಷನ್ ಎಂಟ್ರಿ ಕೊಡುವಾಗ ಫಾರ್ಮಾಡಿಗೂ ಆಪ್ಷನ್ ಎಂಟ್ರಿ ಕೊಡಬೇಕು. ನೀವು ಪರ್ಟಿಕ್ಯುಲರ್ ಆಗಿರಬೇಕು. ಈಗ ನಾನು ನೀಟ್ ನನಗೆ ಸಿಗುತ್ತೆ ಇಲ್ಲ ಅನ್ನೋದು ನಿಮ್ಮ ರ್ಯಾಂಕಿಂಗ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ನೀಟ್ ಕ್ರ್ಯಾಕ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನು ಹೆಚ್ಚು ಚೆನ್ನಾಗಿ ಬರೀರಿ. ಅವಕಾಶಗಳಿಲ್ಲದೆ ಇದ್ರೆ ನೋಡಿ, ಒಂದು 30,000 ರಿಂದ 40,000 ಜನಕ್ಕೆ ಅವಕಾಶ ಇರುತ್ತೆ. ಅದು ದಾಟಿ ಇನ್ನು 2-3 ಲಕ್ಷ ಜನದಲ್ಲಿ ಎಲ್ಲರಿಗೂ ಸಿಗಲ್ಲ. ಆವಾಗ ಅವರು ಇಂಥ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ವೆಟರ್ನರಿ, ಫಾರ್ಮಾಡಿ. ವೆಟರ್ನರಿ ತುಂಬಾ ಮೆಡಿಕಲ್ಗಿಂತನೂ ಹೆಚ್ಚು ಅವಕಾಶ, ಆಮೇಲೆ ಹೆಚ್ಚು ಕಾಂಪಿಟೇಷನ್ ಇರತಕ್ಕಂಥದ್ದು. ಯಾಕೆಂದ್ರೆ ಕಡಿಮೆ ಸೀಟ್ ಇರೋದ್ರಿಂದ ಹೆಚ್ಚು ಕಾಂಪಿಟೇಷನ್ ಇದೆ. ಆದ್ರಿಂದ ಆಮೇಲೆ ನ್ಯಾಚುರೋಪತಿ ನೀವು ಪರ್ಟಿಕ್ಯುಲರ್ ಆಗಿದ್ರೆ ಹೋಗಿ. ಇನ್ನು ಫಾರ್ಮಾಡಿ ಕೋರ್ಸ್ ಬಗ್ಗೆ ನಾನು ನಿಮಗೆ ಹೇಳಿದೆ. ಮುಂದೆ ಕೂಡ ನಾನು ಫಾರ್ಮಸಿ ಕೋರ್ಸ್ಗಳ ಬಗ್ಗೆ ಒಂದು ವಿಡಿಯೋ ಮಾಡುವಾಗ ಏನೇನಿದೆ ಇದರದ್ದು, ಎಷ್ಟು ವರ್ಷ ಅಂದ್ರೆ ಮೆಡಿಕಲ್ ತರಾನೇ ಇರುತ್ತೆ. ಮೆಡಿಕಲ್ ತರಾನೇ 4 ವರ್ಷ ಪ್ಲಸ್ 1 ವರ್ಷ ಹೌಸ್ ಸರ್ಜನ್ ಇರುತ್ತೆ. ಇದು ಔಷಧೀಯ ಮತ್ತೆ ತುಂಬಾ ಅದ್ಭುತವಾದಂತ ಪರಿಕಲ್ಪನೆಯುಳ್ಳಂತ ಕೋರ್ಸ್. ಸರ್, ಕಾಮನ್ ಆಗಿ ಮತ್ತೆ ಅದೇ ಪ್ರಶ್ನೆಗೆ ಬರ್ತೀನಿ ನಾನು. ರ್ಯಾಂಕಿಂಗ್ ಅಂದ್ರೆ ಈಗ ನೀವೇನ್ ಕೋರ್ಸ್ಗಳು ಹೇಳಿದ್ರ, ರ್ಯಾಂಕಿಂಗ್ ಯಾವ ತರದ ರ್ಯಾಂಕಿಂಗ್ಗೆ ಅಂದಾಜು ಸಿಗ್ಬಹುದಾದಂಥದ್ದು, ಇದಕ್ಕೆ ಎಷ್ಟಿರ್ಬೇಕು ರ್ಯಾಂಕಿಂಗು, ಈ ತರದ ಮೌಲ್ಯಮಾಪನ ಮಾಡೋದಾದ್ರೆ? ಹೌದು. ಈಗ ನಾನು ಕೊನೆಯ ರೌಂಡನ್ನ ನೋಡಿದ್ರೆ, ಯಾವುದು ಹೋದ ವರ್ಷದ 3ನೇ ಸುತ್ತಿನ ಕೊನೆ ರೌಂಡನ್ನು ನೋಡಿದ್ರೆ ಹೆಚ್ಚು ಕಡಿಮೆ ಫಾರ್ಮಾಡಿ ಜನರಲ್ ಮೆರಿಟ್ 25,000 ರಿಂದ 26,000 ವರೆಗೂ ಸಿಗುತ್ತೆ. ಜನರಲ್ ಮೆರಿಟ್ 1 ಲಕ್ಷ. ನಿಮಗೆ ಬೇರೆ ಕೋರ್ಸ್ಗಳು ಬೇರೆ ಯಾವುದು ಕ್ಯಾಟಗರಿಗಳು 1 ಲಕ್ಷ 1.5 ಲಕ್ಷದವರೆಗೂ ಇದ್ರೂ ಸಿಗುತ್ತೆ ಫಾರ್ಮಾಡಿ. ಅಂದ್ರೆ ಅದರೊಳಗೆ ಒಂದಿಷ್ಟು ತುಂಬಾ ಒಳ್ಳೊಳ್ಳೆ ಕಾಲೇಜ್ಗಳಿದಾವೆ ನಮ್ಮಲ್ಲಿ. ನಾನು ಪರ್ಟಿಕ್ಯುಲರ್ ಹೇಳಬಾರ್ದು, ಕೆಲವೊಂದು ನಾನು ಸ್ವತಂತ್ರ ತಗೊಂಡು ಹೇಳ್ತೀನಿ.
ಪಿ ಎಸ್ ಕಾಲೇಜು, MS ರಾಮಯ್ಯ ಕಾಲೇಜು, ಆಕ್ಸ್ಬ್ರಿಡ್ಜ್ ಕಾಲೇಜು, ಫಾರ್ಮಸಿಗೆ ಅಂತ ಇರ್ತಕ್ಕಂಥ ಕಾಲೇಜ್ಗಳಿದಾವಲ್ಲ. ಆದರೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಫಾರ್ಮಾ ಡಿ ಇಲ್ಲ. ಮುಂದೆ ತರ್ಬೋದೇನೋ. ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ ಒಂದೇ ಒಂದು ಕಾಳಿಂಗರಾವ್ ರೋಡಲ್ಲಿ ಇದೆಯಲ್ಲ, ಅಲ್ಲಿ ಬಿ ಫಾರ್ಮಾ ಮತ್ತು ಡಿ ಫಾರ್ಮಾ ಇದೆ, ಆದರೆ ಫಾರ್ಮಾ ಡಿ ಮಾಡಿಲ್ಲ. ಈ ವೇದಿಕೆ ಮೂಲಕ ನಾನು ನನ್ನ ಸರ್ಕಾರನ ಕೋರ್ಕೋತಾ ಇದ್ದೀನಿ, ಫಾರ್ಮಾ ಡಿ ಕೋರ್ಸು ಗೌರ್ಮೆಂಟ್ ಕಾಲೇಜಲ್ಲೂ ತನ್ನಿ ಅಂತ. ಆದರೆ ಬೇರೆ ಕಾಲೇಜ್ಗಳಿದಾವಲ್ಲ ನಮ್ಮಲ್ಲಿ, ಪ್ರೈವೇಟ್ ಕಾಲೇಜ್ಗಳಲ್ಲೂ ಅದ್ಭುತವಾದಂಥ ಅವಕಾಶಗಳು, ಪ್ರಯೋಗಾಲಯ ಅವಕಾಶಗಳು ಇದ್ದಾವೆ. ನೀವು ಕೇಳಿದ್ಕೆ ಹೇಳ್ತಾ ಇದ್ದೀನಿ ಶರು. ಡಿ ಫಾರ್ಮಾ ಏನು ಹೇಳಿ, ಡಿಪ್ಲೊಮಾ ಇನ್ ಫಾರ್ಮಸಿ ಏನಕ್ಕೆ ಮಾಡ್ತಾ ಇದ್ದೀರಿ? ನಾ ಪರ್ಟಿಕ್ಯುಲರ್ ಫಾರ್ಮಸಿ ಇದರಲ್ಲಿ ಇದನ್ನು ಹೇಳ್ತಾ ಇದ್ದೆ, ಆದರೂ ನೀವು ಕೇಳಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಏನು ಡಿ ಫಾರ್ಮಾ, ಡಿಪ್ಲೊಮಾ ಇನ್ ಫಾರ್ಮಸಿ ಒಂದು ಮೆಡಿಕಲ್ ಶಾಪ್ ಇಟ್ಕೋಬೋದು ಅಥವಾ ಮೆಡಿಕಲ್ ರೆಪ್ ಆಗ್ಬೋದು. ಬಿ ಫಾರ್ಮಾ ನೀವು ಪ್ರೊಡಕ್ಷನ್ ಆಫ್ ಮೆಡಿಸಿನ್ಸ್ಗೆ ಹೋಗ್ಬೋದು, ಚೆನ್ನಾಗೇ ಕಲಿತೀರಾ, 4 ವರ್ಷದ ಕೋರ್ಸು. ಅದೇ ಎಂ ಫಾರ್ಮಾ ಆದರೆ ಮತ್ತೆ 3 ವರ್ಷದ ಕೋರ್ಸು. ಅಲ್ಲಿ ಏನು ಮಾಡ್ತೀರಾ ನೀವು? ಪ್ರಯೋಗಾಲಯಕ್ಕೆ ಹೋಗ್ತೀರಾ, ಅಲ್ಲಿ ಪ್ರೊಡಕ್ಷನ್ ಆಫ್ ಮೆಡಿಸಿನ್ ಜೊತೆ ಅದರ ಟೆಸ್ಟಿಂಗ್ ಆಫ್ ಮೆಡಿಸಿನ್ಸ್ ಅಂತ ಮಾಡ್ತೀರಾ, ರಿಸರ್ಚ್ ಮಾಡ್ತೀರಾ. ಎಲ್ಲಿ? ಎಂ ಫಾರ್ಮಾದಲ್ಲಿ. ಅದೇ ಯಾವುದು ಡಾಕ್ಟರಲ್ ಡಿಗ್ರಿ PhD ಮಾಡಿದ್ರೆ ನೀವು ಕ್ಲಿನಿಕಲ್ ಅನಾಲಿಸಿಸ್ ಅಥವಾ ಕ್ಲಿನಿಕಲ್ ಕಂಟ್ರೋಲ್, ಯಾವುದು ಕ್ವಾಲಿಟಿ ಅನಾಲಿಸಿಸ್, ಕ್ವಾಲಿಟಿ ಕಂಟ್ರೋಲ್ಗೆ ಹೋಗ್ತೀರಾ. ಆದರೆ ಈ ಫಾರ್ಮಾ ಡಿನಲ್ಲಿ ಲಾಸ್ಟ್ ನೀವು PhD ಮಾಡ್ತೀರಲ್ಲ, ಕ್ವಾಲಿಟಿ ಕಂಟ್ರೋಲ್ವರೆಗೂ ಇಲ್ಲಿ ಹೋಗ್ತೀರಾ. ಹಾಗಾಗಿ ಫಾರ್ಮಾ ಡಿ ಒಂದು MBBSಗೆ ಒಂದು ಪರ್ಯಾಯವಾದಂಥ ಬೆಸ್ಟ್ ಆಪ್ಷನ್ ಅಂತ ಹೇಳಲಿಕ್ಕೆ ಇಷ್ಟ. ಸರ್, ಇದು ನೀವು ಆಗಲೇ ಹೇಳಿದ್ರಿ ಇದನ್ನು ಕೂಡ, ಆದ್ರೆ ಇನ್ನೊಂದ್ಸರಿ ಆಡ್ ಮಾಡಿ ಕೇಳ್ತಾ ಇದ್ವಿ. ಇದನ್ನ ಮಾಡಿದ ಪ್ಲೇಸ್ಮೆಂಟ್ಸ್ಗಳು ಹೇಗೆ ಸರ್? ಅವಕಾಶಗಳು ಜಾಸ್ತಿ ಇದೆ ಅಂತ ಹೇಳಿದ್ರಿ. ಸೊ ಬೇರೆ ಈ ತರದ್ದು ಕೆಟಗರಿ ಬಹಳ ಬೇಗ ಸಿಗುತ್ತಾ, ಕಾಯ್ಬೇಕಾ? ಗೌರ್ಮೆಂಟ್ ಅವ್ರ ನಾನ್ ಗೌರ್ಮೆಂಟ್ ಎರಡರಲ್ಲೂ ಸಿಗುತ್ತಾ ಇದು? ವೈದ್ಯಕೀಯ ಹೇಳ್ತೀನಿ, ಇದು ಬಹಳ ಒಳ್ಳೆ ಪ್ರಶ್ನೆ. ವೈದ್ಯಕೀಯ ಕೋರ್ಸ್ಗಳು ಮಾಡಿದವರಿಗೆ ಪ್ಲೇಸ್ಮೆಂಟ್ ಇಲ್ಲ. MBBS BDS ಇದು ಪ್ಲೇಸ್ಮೆಂಟ್ ಇರೋದಿಲ್ಲ. ಆದರೆ ಅವ್ರು ಇನ್ನೊಂದು ನೀಟಿಗೆ ತಯಾರಾಗ್ಬಿಡ್ತದೆ. ನನ್ನ ವಿದ್ಯಾರ್ಥಿಗಳಿಗೆಲ್ಲ ಹೇಳ್ತಾ ಇರ್ತೀನಿ, ನೀವು MBBS ಸೀಟ್ ಸಿಕ್ಬಿಟ್ರೆ ನಾನು ಡಾಕ್ಟರ್ ಆಗ್ತೀನಿ ಅಂತ ಓದಬೇಡಿ, ಇನ್ನೊಂದು ನೀಟಿಗೆ ಓದ್ತೀನಿ ಅಂತ ಓದ್ರಿ ಅಂತ. PG ನೀಟ್ಗೆ ಓದಲೇಬೇಕು. ನೀವು PG ಮಾಡದೇ ಇದ್ರೆ MBBS ಮಾಡಿ ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವು ಸಸ್ಟೈನ್ ಆಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನನಗೆ MBBS ಸೀಟ್ ಸಿಕ್ಬಿಡ್ತು, ನೀಟ್ ಆಗ್ಬಿಡ್ತು, ಕ್ರ್ಯಾಕ್ ಮಾಡಿಬಿಟ್ಟೆ ಅಂತ ಅಲ್ಲ, ಇನ್ನೊಂದು ನೀಟಿಗೆ 5 ವರ್ಷ ಓದ್ತೀನಿ ಅಂತ ಓದಿ ಅಂತಾನೆ ನಾನು ನನ್ನ ಹುಡುಗರಿಗೆ, ನಮ್ಮ ಮಕ್ಕಳಿಗೆ ಹೇಳೋದು. ಆದರೆ ಇಲ್ಲಿ PhD ವರೆಗೂ ನಿಮಗೆ ಸಿಗ್ತಾ ಇದೆ ಫಾರ್ಮಾ ಡಿನಲ್ಲಿ. ಪ್ಲೇಸ್ಮೆಂಟ್ ಅಂದರೆ ಬಯೋಕಾನ್, ಡಾಕ್ಟರ್ ರೆಡ್ಡಿ ಲ್ಯಾಬ್ಸ್, ಹಿಮಾಲಯ ಡ್ರಗ್, ಸ್ಮಿತ್ಲೈನ್ ಬೀಜಂ, ತುಂಬ ಒಂದು 9 ರಿಂದ 10 ಕಂಪನಿಗಳು ಇರೋ. ಸೀಮಿತ ಫಾರ್ಮಾ ಡಿ ಕಡಿಮೆ ಇದೆ ಇವಾಗ ಸೀಟ್ಗಳು. ಆದವರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಸಿಗೋ ಸಾಧ್ಯತೆಗಳಿದೆ. ಅದರಿಂದ ಆಮೇಲೆ ಹೊರ ದೇಶಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ ಫಾರ್ಮಾ ಡಿ ಮಾಡಿಕೊಂಡು. ಯಾಕೆ ಅಂದರೆ ಅಲ್ಲಿ ಅವರು ಡಾಕ್ಟ್ರಾಗಿ ಕ್ಲಿನಿಕಲ್ ಕನ್ಸಲ್ಟೇಷನ್ ಮಾಡೋ ಅವಕಾಶಗಳಿದೆ. ಮುಂದೆ ಇಲ್ಲೂ ಬರ್ಬೋದು. ಇಂಥ ಒಂದು ಭರವಸೆ ಇಟ್ಕೊಂಡು ಹೋಗೋಣ. ಸರ್ ಮಿತ್ರರೇ, ಈ ವೇದಿಕೆ ಮೂಲಕ ನಾನು ನಿಮಗೆ ಒಂದು ಸಣ್ಣ ಸ್ಪಂದನೆ ಏನು ಮಾಡಲಿಕ್ಕೆ ಪ್ರಯತ್ನಿಸ್ತಿದ್ದೀನಿ ಅಂದರೆ, ನೀವು ನಿಮ್ಮ ಮಕ್ಕಳ ಅಥವಾ ನಿಮ್ಮ ಗೊತ್ತಿದ್ದವರ ಅಥವಾ ನಿಮ್ಮ ಪೋಷಕರ, ನಿಮ್ಮ ಯಾರೇ ಆಗಲಿ, ನಿಮಗೆ ಗೊತ್ತಿದ್ದವರ ರ್ಯಾಂಕಿಂಗ್ ಮತ್ತು ಅವರ ಕ್ಯಾಟಗರಿಯನ್ನು, ಮತ್ತು ನೀವು ಯಾವ ಊರಿನಲ್ಲಿ ಬೇಕು ನಿಮಗೆ ಎಂಜಿನಿಯರಿಂಗ್ ಸೀಟ್ ಅನ್ನೋರು ಒಂದು ಸಣ್ಣ ಸಲಹೆ ಮತ್ತು ಮಾರ್ಗದರ್ಶನಕ್ಕೆ ನೀವು ಈ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರ್ಯಾಂಕಿಂಗ್ ಮತ್ತು ನಿಮ್ಮ ಕ್ಯಾಟಗರಿನ ಹಾಕಿದರೆ ಸಾಧ್ಯವಾದಷ್ಟು ನಿಮಗೆ ಯಾವ ಕಾಲೇಜ್ಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ನನ್ನ ವಿಶ್ಲೇಷಣೆಯ ವ್ಯಾಪ್ತಿಗೆ ಒಳಪಟ್ಟು ನಾನು ನಿಮಗೆ ಪ್ರತಿಸ್ಪಂದಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವೇದಿಕೆ ಅದು ಆ ರೀತಿ ಒಂದು ಉಪಯೋಗಿಸ್ಕೊಳ್ಳೋಣ. ನ್ಯೂಸ್ ಕೆಫೆ ಈ ವೇದಿಕೆಯಲ್ಲಿ ನೀವು ಕೆಳಗಿನ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಒಂದು ರ್ಯಾಂಕಿಂಗ್ ಅಷ್ಟೇ, ಸಾಧ್ಯವಾದಷ್ಟು 1 ಅಥವಾ 2 ದಿನದಲ್ಲಿ ನಿಮಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಅಥವಾ ಪ್ರತಿಸ್ಪಂದಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದನ್ನು ಈ ರೀತಿನಾದರೂ ಸದುಪಯೋಗ ಪಡಿಸ್ಕೊಳ್ಳೋಣ. ಥ್ಯಾಂಕ್ ಯು ಸರ್. ಈ ವಿಡಿಯೋದಲ್ಲಿ ಪ್ರಮುಖವಾಗಿ CET ಮುಖಾಂತರ ವೈದ್ಯಕೀಯ ಕೋರ್ಸ್ಗಳಿಗೆ ಹೇಗೆ ಹೋಗ್ಬೋದು, ಯಾವೆಲ್ಲ ಅವಕಾಶಗಳಿವೆ ಅನ್ನೋದನ್ನ ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.